ಇನ್ನು ಕರ್ನಾಟಕ ಕೇಡನ್ನ ಮಾಜಿ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಅಣ್ಣಾಮಲೈ ಆಯಿತು. ಇದೀಗ ಖುಷ್ಬೂ ಸರದಿ ಬಿಜೆಪಿಗೆ ಖುಷ್ಬೂ ಸೇರ್ಪಡೆಯಾಗುವ ಮುಖೇನವಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ಹಾಕ್ತಾ ಇದೆ. ಈ ಕುರಿತಾದ ರಿಪೋರ್ಟ್ ಅನ್ನು ಒಂದ್ ಕಡೆ ರಾಜ್ಯದಲ್ಲಿ ಉಪಚುನಾವಣೆ ಕಸರತ್ತು ನಡೀತಾ ಇದ್ರೆ, ಮತ್ತೊಂದು ಕಡೆ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯ, ಅದರಲ್ಲೂ ಕೂಡ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಕಮಲ ಅರಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಬಹಳ ಪ್ರಿಪರೇಷನ್ ನಲ್ಲಿ ತೊಡಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ಕರ್ನಾಟಕ ಕೇಡರ್ನ ಮಾಜಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ಅಣ್ಣಾಮಲೈ ಈಗ ಆಲ್ರೆಡಿ ಬಿಜೆಪಿಯನ್ನ ಸೇರಿದ್ದು ಅಲ್ಲಿ ಬಹಳ ಚಟುವಟಿಕೆಯಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೇನೆ ಈಗ ಒಂದು ಕಾಲದ ಸ್ಟಾರ್ ನಟಿ ಖುಷ್ಬೂ ಅವರ ಸರದಿ. ಸದ್ಯ ಖುಷ್ಬೂ ಕಾಂಗ್ರೆಸ್ ಅನ್ನ ತೊರೆದು ಇದೀಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಖುಷ್ಬೂ ಅವರ ಮುಖೇನವಾಗಿ ತಮಿಳುನಾಡಿನಲ್ಲಿ ಕಮಲ ಅರಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಬಹಳ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದು, ಯಾವ್ಯಾವ ತೆರಳಂತ ಲೆಕ್ಕಾಚಾರ ಈ ಪಾರ್ಟಿ ಸೇರ್ಪಡೆ ಹಿಂದಿದೆ ಅನ್ನೋದ್ರ ಕರೆದಂತ ಒಂದು ರಿಪೋರ್ಟ್ ಅನ್ನ ಬನ್ನಿ ನೋಡ್ಕೊಂಬೋಣ. ಖುಷ್ಬೂ ದಕ್ಷಿಣ ಭಾರತದ ಸುಂದರ ಚೆಲುವೆ. ತಮಿಳಿನಲ್ಲಿ ಮಿಂಚಿ ಕನ್ನಡದಲ್ಲಿ ನಟಿಸಿ ತೆಲುಗಿನಲ್ಲೂ ದೊಡ್ಡ ಫ್ಯಾನ್ಸ್ ಹೊಂದಿರೋ ನಟಿ. ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಬಾಲಿವುಡ್ ವರೆಗೂ ಬಣ್ಣ ಹಚ್ಚಿದ್ದ ಒಂದಾನೊಂದು ಕಾಲದಲ್ಲಿ ಪಡ್ಡೆ ಹುಡುಗರ ಹೃದಯ ಕದ್ದಿದ್ದ ಸ್ಟಾರ್. ಅಭಿನಯದ ರಣಧೀರ, ಅಂಜದ ಗಂಡು ಸೇರಿ ಹಲವು ಸಿನಿಮಾದಲ್ಲಿ ನಟಿಸಿದ್ದ ಖುಷ್ಬೂ ಕನ್ನಡ ಚಿತ್ರಪ್ರೇಮಿಗಳ ಬೊಂಬೆ. ಖುಷ್ಬೂ ಸುಂದರ್ ಕೇವಲ ಚಿತ್ರರಂಗವಷ್ಟೇ ಅಲ್ಲ, ರಾಜಕೀಯದಲ್ಲೂ ಸೈ ಎನಿಸಿಕೊಂಡ ಪಾಪ್ಯುಲರ್ ಹೀರೋಯಿನ್. ಇದೀಗ ಕಾಂಗ್ರೆಸ್ ತೊರೆದು ಕಮಲ ಮುಡಿದಿದ್ದಾರೆ. ದಕ್ಷಿಣ ಭಾರತದಲ್ಲೂ ಅದರಲ್ಲೂ ತಮಿಳುನಾಡಿನಲ್ಲಿ ಕಮಲ ಅರಳಿಸಿ ಕಮಾಲ್ ಮಾಡಲು ಕಣಕ್ಕಿಳಿದಿದ್ದಾರೆ. ಕೈಕೊಟ್ಟು ಕಮಲ ಮುಡಿದ ರಣಧೀರನ ರಾಣಿ. ತಮಿಳುನಾಡಿನಲ್ಲಿ ಕಮಲಕ್ಕೆ ಸಿಕ್ಕಿತು ಖುಷ್ಬೂ. ಎಸ್, ಬಹುಭಾಷಾ ನಟಿ ಖುಷ್ಬೂ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಮ್ಮುಖದಲ್ಲಿ ಕಮಲ ಹಿಡಿದ್ರು. ಮುಂಬರುವ ತಮಿಳುನಾಡು ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಖುಷ್ಬೂ ಬಿಜೆಪಿಗೆ ಸೇರಿದ್ದಾರೆ. 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಖುಷ್ಬೂ ಕಣಕ್ಕಿಳಿಯಲಿದ್ದಾರೆ. ಅಲ್ಲದೆ ಚೆನ್ನೈನ ಒಂದು ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎನ್ನಲಾಗಿದೆ. ಹೇಳೋದಕ್ಕೆ ಏನೂ ಇಲ್ಲ. I have quit Congress very clearly. I have stated in the letter that why I am quitting Congress, and I've just joined BJP, so I think I need some time to understand. No, I don't think I have to just understand what it is, and like I said, I've just joined BJP, and give me some breathing space. I need to understand. I need to meet people. I need to learn a lot, and then come with a statement. ಸುಂದರ ಕಣ್ಗಳ ನಟಿ ಖುಷ್ಬೂ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯನ್ನ ಸೇರಿದ್ದಾರೆ. ಹಾಗಾದ್ರೆ ಖುಷ್ಬೂ ಕಾಂಗ್ರೆಸ್ಗೆ ಕೈ ಕೊಡೋದಕ್ಕೆ ಕಾರಣ ಏನು, ಬಿಜೆಪಿ ಖುಷ್ಬೂ ಅವರಿಗೆ ಗಾಳ ಹಾಕ್ಲಿಕ್ಕೆ ಕಾರಣ ಏನು ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಕಮಲ ಮುಡಿದ ಖುಷ್ಬೂ ಕಾಂಗ್ರೆಸ್ ತೊರೆದಿದ್ದೇಕೆ? ಕಾಂಗ್ರೆಸ್ನಲ್ಲಿ ಮೇಲಿರುವವರು ತಳಮಟ್ಟದ ವಾಸ್ತವವನ್ನ ಅರ್ಥ ಮಾಡಿಕೊಂಡಿಲ್ಲ. ಪ್ರಾಮಾಣಿಕವಾಗಿ ದುಡಿಯುತ್ತಿರುವವರಿಗೆ ಸೂಕ್ತ ಮನ್ನಣೆ ಸಿಗುತ್ತಿಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಲ್ಲದೆ 2 ದಿನದ ಹಿಂದೆ ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಬದಲಾವಣೆ ಅನಿವಾರ್ಯ ಅಂತ ಬರೆದುಕೊಂಡಿದ್ರು. ಅಲ್ಲದೆ ಹಣೆಗೆ ತಿಲಕವಿಟ್ಟ ಫೋಟೋ ಅಪ್ಲೋಡ್ ಮಾಡಿದ್ರು. ಈ ಮೂಲಕ ಬಿಜೆಪಿ ಸೇರುವ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸುವ ಕುರಿತು ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದ್ರು. ತಮಿಳುನಾಡಿನ ಮೇಲೆ ಬಿಜೆಪಿ ನಾಯಕರ ಕಣ್ಣು. ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಕೇಸರಿ ಗಾಳ. ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕು ಅಂತ ಪಣತೊಟ್ಟಿರೋ ಬಿಜೆಪಿ ಸ್ಟಾರ್ ಗಿರಿ ಹೊತ್ತವರನ್ನ ಬುಟ್ಟಿಗೆ ಹಾಕಿಕೊಳ್ತಿದೆ. ಕರ್ನಾಟಕದಲ್ಲಿ ಸಿಂಗಂ ಅಂತಾನೆ ಖ್ಯಾತಿ ಪಡೆದಿದ್ದ ಐಪಿಎಸ್ ಅಣ್ಣಾಮಲೈ ಇತ್ತೀಚೆಗೆ ಬಿಜೆಪಿ ಜಾಯಿನ್ ಆಗಿದ್ರು. ಇದಲ್ಲದೆ ಬಿಜೆಪಿ ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಗಾಳ ಹಾಕಲು ನಿರಂತರವಾಗಿ ಟ್ರೈ ಮಾಡ್ತಿದೆ. ಆ ಮೂಲಕ ತಮಿಳುನಾಡಿನಲ್ಲಿ ಕೇಸರಿ ಪತಾಕೆ ಹಾರಿಸುವ ಪ್ಲಾನ್ ರೂಪಿಸಿರುವ ಹಾಗೆ ಕಾಣ್ತಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ನಟ ನಟಿಯರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಖುಷ್ಬೂ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಖುಷ್ಬೂ ಅವರು ತಮಿಳುನಾಡಿನಲ್ಲಿ ಅದೆಷ್ಟರ ಮಟ್ಟಿಗೆ ಬಿಜೆಪಿಗೆ ಸಹಕಾರಿ ಆಗ್ತಾರೆ ಅನ್ನುವಂಥದ್ದನ್ನ ಭವಿಷ್ಯವೇ ಉತ್ತರಿಸಲಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.